ಕಾವೇರಿ 2.0 ನಿಂದ ಡಿಜಿಟಲ್ ಇ ಸ್ಟ್ಯಾಂಪ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು. ಇದಕ್ಕೂ ಮುಂಚೆ ಸ್ಟ್ಯಾಂಪ್ ಪೇಪರ್ಗೂ ಏರ್4 ಸೈಜ್ ಶೀಟ್ಗೂ ಏನೂ ವ್ಯತ್ಯಾಸ ಇರಲಿಲ್ಲ. ಇದಕ್ಕೆ ಕಾರಣ ಹಲವಾರು ಫೇಕ್ ಸ್ಟ್ಯಾಂಪ್ ಪೇಪರ್ಗಳಾಗಿತ್ತು. ಆದರೆ ಇನ್ನು ಮುಂದೆ ಆಗಲ್ಲ, ಈಗ ಡಿಜಿಟಲ್ ಇ ಸ್ಟ್ಯಾಂಪ್ ಬಂದಿದೆ. ಇದನ್ನು ಕಾವೇರಿ 2.0 ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಅದನ್ನು ಯಾವ ರೀತಿ ಮಾಡೋದು, ಯಾವುದೇ ಮಧ್ಯವರ್ತಿಗಳಿಲ್ಲದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಫ್ರೆಂಡ್ಸ್, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಹಾಗಿದ್ರೆ ಕಾವೇರಿ 2.0 ಓಪನ್ ಮಾಡಿ, ಲಾಗಿನ್ ಆದಮೇಲೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇದು ಯಾವುದೇ ಕಂಪಲ್ಸರಿ ಅಲ್ಲದ ಡಾಕ್ಯುಮೆಂಟ್ಸ್ಗೋಸ್ಕರ ಡಿಜಿಟಲ್ ಇ ಸ್ಟ್ಯಾಂಪ್ ಆಗಿದೆ. ಕಂಪಲ್ಸರಿ ಅಂದರೆ ಸೇಲ್ ಡೀಡ್, ಟ್ರಾನ್ಸ್ಫರ್ ಡೀಡ್, ಗಿಫ್ಟ್ ಡೀಡ್ ಆಗಿರುತ್ತೆ. ಯಾರೆಲ್ಲ ಇದನ್ನು ಅಪ್ಲೈ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು, ಎಂಟ್ರಿ ಮಾಡ್ಬೋದು, ಡಿಜಿಟಲ್ ಇ ಸ್ಟ್ಯಾಂಪ್ನ ಡೌನ್ಲೋಡ್ ಮಾಡ್ಬೋದಾಗಿದೆ. ಈ ಒಂದು ಡಿಜಿಟಲ್ ಇ ಸ್ಟ್ಯಾಂಪ್ ಡಿಜಿಟಲಿ ಸೈನ್ಡ್ ಆಗಿರಬೇಕಾಗಿರುತ್ತೆ. ಅಂದರೆ ಸೆಲ್ಲರು ಮತ್ತು ಬೈಯರು ಇಬ್ಬರು ಪಾರ್ಟೀಸು ಅವರ ಆಧಾರ್ ಕಾರ್ಡ್ ನಂಬರ್ನ ಇಟ್ಕೊಂಡಿರಬೇಕಾಗಿರುತ್ತೆ. ಈ ಒಂದು ಆಧಾರ್ ಕಾರ್ಡ್ ನಂಬರ್ನ ಯೂಸ್ ಮಾಡಿ OTP ಜನರೇಟ್ ಆಗಿ ಅದನ್ನು ಎಂಟ್ರಿ ಮಾಡಿದ್ಮೇಲೆ ಡಿಜಿಟಲಿ ಸೈನ್ಡ್ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ NRI ಏನಾದರೂ ನೀವಾಗಿದ್ದರೆ ನೀವು ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಇಟ್ಕೊಂಡಿರಬೇಕು. ನೆಕ್ಸ್ಟು ಡಿಜಿಟಲಿ ಇ ಸ್ಟ್ಯಾಂಪ್ ಒಂದ್ಸರಿ ಜನರೇಟ್ ಆದರೆ ಅಮೌಂಟು ರೀಫಂಡ್ ಆಗೋದಿಲ್ಲ. ಸೊ ನೀವೇ ಮಾಡೋದಕ್ಕಿಂತ ಯಾರಾದರೂ ಪ್ರೊಫೆಷ್ನಲ್ ಕೈಲಿ ಮಾಡಿಸೋದು ಉತ್ತಮ. ಒಂದ್ಸರಿ ಕಂಟಿನ್ಯೂ ಕೊಟ್ಟಾದಮೇಲೆ ನೀವು ನೇಚರ್ ಆಫ್ ದ ಡೀಡು ಮತ್ತು ಸಬ್ ಆರ್ಟಿಕಲ್ನ ಚೂಸ್ ಮಾಡಬೇಕಾಗಿರುತ್ತೆ. ಅಂದರೆ ಇದು ಅಗ್ರಿಮೆಂಟಾ, ಅಫಿಡವಿಟಾ, ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್, ಅಗ್ರಿಮೆಂಟ್ ಯಾರ ಮಧ್ಯೆ ಆಗ್ತಾ ಇದೆ, ಇಂಡಿವಿಜುವಲ್ಲಾ, ಆರ್ಗನೈಸೇಷನ್ನ ಅಥವಾ ಕ್ಲೈಂಟಾ ಇಲ್ಲ ಎಕ್ಸಿಕ್ಯೂಟೆಂಟಾ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವುದು ಸೂಕ್ತನೋ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನೋಡೋಣ, ನೋ ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈಗ ನೋ ಅಂತ ಕೊಟ್ಟು ಮುಂದುವರಿಯೋಣ. ನೋ ಅಂತ ಕೊಟ್ಟಾದಮೇಲೆ DSCನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ಡಿಜಿಟಲ್ ಸೈನ್ ಸರ್ಟಿಫಿಕೇಟು. ಕ್ರೋಮ್ನ ಯೂಸ್ ಮಾಡಿ ಅದರ ಒಂದು ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಾದಮೇಲೆ DSC ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಬೇಕಿರುತ್ತೆ. ಈಗ ನಮ್ಮ ಹತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ಎಸ್ ಅಂತ ಕೊಟ್ಟು ಅದನ್ನು ಫೆಚ್ ಮಾಡೋಣ. ಅದಕ್ಕೂ ಮುಂಚೆ ಫೆಚ್ ಆಧಾರ್ ನೇಮ್ ಅಂತ ಕ್ಲಿಕ್ ಮಾಡಿ ಕನ್ಸೆಂಟ್ಗೆ ಎಸ್ ಐ ಅಗ್ರಿ ಅಂತ ಕೊಟ್ಟು ವೆರಿಫೈ ನೌ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ ನಂತರ ನೀವು ಸಾಮಾನ್ಯವಾಗಿ ಆಧಾರ್ KYC ಮಾಡೋ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಅದರ ಜೊತೆ ಆಧಾರ್ ಕಾರ್ಡ್ನಲ್ಲಿ ಇರೋವಂಥ ನಿಮ್ಮ ಹೆಸರು ಅದೇ ರೀತಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕಾಗಿರುತ್ತೆ. ನಿಮ್ಮ ಒಂದು ಹೆಸರು ಆಗ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ರಿಸೀವ್ ಮಾಡಿಕೊಂಡು OTP ಹಾಕಿ ವೆರಿಫೈ ಮಾಡಾದಮೇಲೆ ನೀವು ಸೇವ್ ಪಾರ್ಟಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಸೇವ್ ಪಾರ್ಟಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಪಾರ್ಟಿ ಡೀಟೇಲ್ಸ್ ಸೇವ್ ಆಗುತ್ತೆ. ನೆಕ್ಸ್ಟು ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ವಿಟ್ನೆಸ್ ಇದ್ದರೆ ವಿಟ್ನೆಸ್ ಅಂತ ಕೊಡಿ, ಇಲ್ಲಾಂದರೆ ಸ್ಕಿಪ್ ವಿಟ್ನೆಸ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಸ್ಕಿಪ್ ಮಾಡ್ಬೋದು ನೀವು ಒಂದು ನಿಮ್ಮ ವಿಟ್ನೆಸ್ ಡೀಟೇಲ್ಸ್ನ. ಇದರಲ್ಲಿ ಯಾವುದು ಸೂಕ್ತ ಆಯ್ಕೆನೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ನಮ್ಮ ಹತ್ರ ವಿಟ್ನೆಸ್ ಇರೋದ್ರಿಂದ ವಿಟ್ನೆಸ್ ಇದ್ದರೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಎಷ್ಟು ವಿಟ್ನೆಸ್ ಬೇಕಾದರೂ ಆ್ಯಡ್ ಮಾಡ್ಬೋದಾಗಿರುತ್ತೆ. ಫಸ್ಟು ಆಧಾರ್ನಿಂದ ಅವರ ಹೆಸರನ್ನ ಫೆಚ್ ಮಾಡಬೇಕಾಗಿರುತ್ತೆ. ಎಸ್ ಐ ಅಗ್ರಿ ಅಂತ ಕೊಟ್ಟು ವೆರಿಫೈ ಕೊಟ್ಟು ಅವರ ಆಧಾರ್ ನಂಬರ್ನ ಹಾಕಿ, ನೆಕ್ಸ್ಟ್ ಅವರ ಆಧಾರ್ ನೇಮ್ನ ಆ್ಯಸ್ ಪರ್ ಆಧಾರ್ ಹಾಕಿ ಅಗ್ರಿ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಅವರ ಒಂದು ನೇಮ್ ಫೆಚ್ ಆಗುತ್ತೆ. ಫೆಚ್ ಆದ ನಂತರದಲ್ಲಿ ಅವರ ಒಂದು ನಂಬರ್ ಹಾಕಿ ಮೊಬೈಲ್ ನಂಬರ್ ಸೆಂಡ್ OTP ಕೊಡಿ, OTP ಬರುತ್ತೆ. OTP ಟೈಪ್ ಮಾಡಿ ವೆರಿಫೈ ಕೊಡಿ. ನೆಕ್ಸ್ಟು ಸೇವ್ ವಿಟ್ನೆಸ್ ಅಂತ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬೋದು, ಅಥವಾ ನೀವು ವಿಟ್ನೆಸ್ನ ಡಿಲೀಟ್ ಮಾಡೋವಂಥ ಆಪ್ಷನ್ ಕೂಡ ಇದೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಫೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಡಿಜಿಟಲ್ ಇ ಸ್ಟ್ಯಾಂಪ್ನ ಒಂದು ಫೀಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಇದರ ಒಂದು ಮೊತ್ತ 100 ರೂಪೀಸ್ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಕಂಟಿನ್ಯೂ ಕೊಟ್ಟ ನಂತರ ನಿಮ್ಮ ಒಂದು ಡೀಟೇಲ್ಸ್, ಫೀಸ್ ಎಲ್ಲನೂ ಅಲ್ಲಿ ಬರುತ್ತೆ. ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಕೊಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ಮ್ಯಾಟರ್ನ ನೆಕ್ಸ್ಟ್ ಪೇಜ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಒಂದು ಸರಿ ಎಂಟ್ರಿ ಆದಮೇಲೆ ಜನರೇಟ್ PDF ಅಂತ ಕೊಟ್ಟಾದಮೇಲೆ ನಿಮ್ಮ ಒಂದು ಡ್ರಾಫ್ಟ್ ಇ ಸ್ಟ್ಯಾಂಪ್ ಆದರೆ ಜನರೇಟ್ ಆಗುತ್ತೆ. ಇದರಲ್ಲಿ ಮ್ಯಾಟರು ಎಲ್ಲನೂ ಇರುತ್ತೆ. ಡ್ರಾಫ್ಟ್ನ ಎಡಿಟ್ ಮಾಡೋ ಆಪ್ಷನ್ ಕೂಡ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದಾದಮೇಲೆ ಮೇಕ್ ಪೇಮೆಂಟ್ ಅಂತ ಕೊಟ್ಟಾದಮೇಲೆ ಯಾರ ಒಂದು ಪಾರ್ಟಿ ನೇಮ್ನ ಸೆಲೆಕ್ಟ್ ಮಾಡಿ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೋ ಅವರ ಒಂದು ನೇಮ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈ ಒಂದು ಆಪ್ಷನ್ನ ಯೂಸ್ ಮಾಡಿ ಸೆಲೆಕ್ಷನ್ ಟ್ಯಾಬಿಂದ ಪಾರ್ಟಿ ನೇಮ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಪೇ ನೌನ ಕ್ಲಿಕ್ ಮಾಡಿ. ನೆಕ್ಸ್ಟು ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿ ಪೇಮೆಂಟ್ನ ಮಾಡ್ತಿದ್ದೀರಾ ನೋಡಿ, ನೆಟ್ ಬ್ಯಾಂಕಿಂಗ ನಿಫ್ಟಾ, ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಯಾವ ರೀತಿ ಪೇಮೆಂಟು ICIC ಬ್ಯಾಂಕ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ಯಾಪ್ಚಾ ಹಾಕಿ ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಕ್ಸೆಪ್ಟ್ ಕೊಡಿ, ಸಬ್ಮಿಟ್ ಕೊಡಿ. ನೆಕ್ಸ್ಟು
ಅಲ್ಲಿ ಸ್ಕ್ಯಾನರ್ ಮೂಲಕ ಮಾಡ್ಬೋದು. ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಫೋನ್‌ಪೇಯಿಂದ ಅಲ್ಲಿ ಸ್ಕ್ಯಾನ್ ಮಾಡ್ಬೋದಾಗಿದೆ. ನೆಕ್ಸ್ಟು ಪ್ರತಿಯೊಬ್ಬರ ಪಾರ್ಟಿ ಡೀಟೇಲ್ಸು ಡಿಜಿಟಲಿ ಸೈನ್ಡ್ ಆಗಬೇಕಾಗುತ್ತೆ. ಒಂದು ವೇಳೆ ಪಾರ್ಟಿ ಇಲ್ಲ ಅಂದರೆ ಸ್ಪಾಟಲ್ಲಿ ಏನು ಮಾಡಬೇಕು, ಇದ್ದರೆ ಏನು ಮಾಡಬೇಕು ನೋಡೋಣ. ಇದ್ದರೆ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಆಧಾರ್ OTPನ ರಿಸೀವ್ ಮಾಡ್ಕೋಬೇಕಾಗುತ್ತೆ. OTP ಬಂದಮೇಲೆ OTP ಹಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ನ ಕೊಡಬೇಕಾಗಿರುತ್ತೆ. ಒಂದು ಸರಿ ನೀವೊಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಒಂದು KYC ಆದರೆ ಆಗಿರುತ್ತೆ. ಅದನ್ನು ಯಾವ ರೀತಿ ನೋಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಪಾರ್ಟಿ ಸ್ಪಾಟಲ್ಲಿ ಇಲ್ಲ ಅಂದರೆ ಅಲ್ಲಿ ಪಾರ್ಟಿ ನಾಟ್ ಇನ್ ಸ್ಪಾಟ್, ಪಾರ್ಟಿ ನಾಟ್ ಇನ್ ಪ್ರೆಸೆಂಟ್ ಅಥವಾ ಪಾರ್ಟಿ ಇಲ್ಲ ಅಂತ ಕ್ಲಿಕ್ ಮಾಡಿ ಸೆಂಡ್ ಲಿಂಕ್ ಕೊಟ್ಟರೆ ಅವ್ರಿಗೆ ಲಿಂಕ್ ಹೋಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪಾರ್ಟಿ ಅವ್ರು ಎಲ್ಲಿರ್ತಾರೋ ಅಲ್ಲೇ ಅದನ್ನು ಓಪನ್ ಮಾಡಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಅವ್ರಿಗೆ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಸೈನ್ ಅಂತ ಒಂದು ಬಟನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಸೇಮ್ ಪ್ರೋಸೆಸ್ಸು. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಅಲ್ಲಿ ನಿಮಗೆ OTP ಬಂದಿರುತ್ತೆ, OTP ಹಾಕಬೇಕಾಗಿರುತ್ತೆ. OTP ಹಾಕಾದ್ಮೇಲೆ ನೆಕ್ಸ್ಟು ಸಬ್ಮಿಟ್ ನೌ ಅಂತ ಕೊಟ್ಟಾದಮೇಲೆ ಅವರ ಒಂದು ಸೈನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಫೋನಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ ಅವರು. ಅದು 60 ಸೆಕೆಂಡ್ಸ್ ಇರುತ್ತೆ ಅಷ್ಟೇ OTP. ನೀವು OTP ಹಾಕ್ಬಿಟ್ಟು ಡಿಕ್ಲರೇಷನ್ನ ಐ ಅಗ್ರಿ ಕೊಡಿ. ನೆಕ್ಸ್ಟ್ ಹೋಗಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು KYC ಆಗುತ್ತೆ. ಅದು ಸ್ಪಾಟಲ್ಲಿ ಇಲ್ಲ ಅಂದರೆ ಈ ಒಂದು ಆಪ್ಷನ್ ಕೂಡ ಇದೆ. ನೀವು ಈ ಥರನೂ ಮಾಡ್ಬೋದು. ನೆಕ್ಸ್ಟು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಸ್ಟೇಟಸ್ಸು ಆಗಿದೆ, ಸೈನ್ ಕಂಪ್ಲೀಟೆಡ್ ಅಂತ ಬರುತ್ತೆ. 2 ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಡಿಜಿಟಲ್ ಸ್ಟ್ಯಾಂಪ್ನ ಡೌನ್ಲೋಡ್ ಮಾಡ್ಬೋದು ಅಂತ ಈ ಥರ ಒಂದು ಪಾಪಪ್ ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬಂದು ಕೂಡ ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಡಿಜಿಟಲ್ ಸ್ಟ್ಯಾಂಪ್ನ ಡೌನ್ಲೋಡ್ ಮಾಡ್ಬೋದಾಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್.